ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಥ್ಯಾಂಕ್ ಯು. ನಾನು ಇಂಡಸ್ಟ್ರಿ ಬಂದಾಗಲಿಂದ ಮಾಧ್ಯಮದವರು ನಾನು ಯಾವಾಗ್ಲೂ ಎನ್ಕರೇಜ್ ಮಾಡ್ತಾನೆ ಬಂದಿದ್ದೀರಾ. ನನ್ನ ಹತ್ರ ಒಳ್ಳೆ ಸಂಬಂಧನೂ ಇಟ್ಕೊಂಡಿದ್ದೀನಿ ನಾನು ಅವ್ರ ಹತ್ರ. ಈ ಕೋಣ ಸಿನಿಮಾದ ಬಗ್ಗೆ ಹೇಳ್ಬೇಕು ಅಂದ್ರೆ, ಸಿನಿಮಾ ಹೇಗ್ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಈ ಚಿತ್ರದಲ್ಲಿ ಮಾಡಿದ ಒಂದು ಪಾತ್ರ ನೋಡಿ ಇನ್ನೊಬ್ಬ ಕ್ಯಾರೆಕ್ಟರ್ ಬಂದು, ಸರ್ ನೀವೇ ಮಾಡ್ಬೇಕು ನಮ್ಮ ಪಿಕ್ಚರ್ ನಲ್ಲಿ ಈ ತರ ಒಂದು ಕ್ಯಾರೆಕ್ಟರ್ ಅಂದ್ರೆ ಒಬ್ಬ ಜಮೀನ್ದಾರ. ಹಾಗೂ ಈ ಚಿತ್ರದಲ್ಲಿ ಮತ್ತೊಬ್ಬ ಹೀರೋಯಿನ್ ತನಿಷಾ ಅವರು ಇದರಲ್ಲಿ ನಾಯಕಿಯಾಗಿದ್ದಾರೆ. ಇನ್ನೊಬ್ಬ ಹೀರೋಯಿನ್ ನಮ್ರತಾ ಅಂತ, ಅವ್ರಿಗೆ ತಂದೆ ಪಾತ್ರದಲ್ಲಿ. ಊರಿಗೆ ಜಮೀನ್ದಾರ ಹಾಗೂ ಊರಿಗೆ ಒಳ್ಳೇದು ಬಯಸುವಂತ ಒಂದು ಕ್ಯಾರೆಕ್ಟರ್. ಏನೇ ಕಷ್ಟ ಬಂದ್ರು, ಯಾರಿಗೇನೇ ಕಷ್ಟ ಬಂದ್ರು ಅದಕ್ಕೆ ಸ್ಪಂದಿಸಿ, ಅವ್ರಿಗೆ ಒಂದು ಪ್ರಾಬ್ಲಮ್ ಇರ್ತದೆ, ಒಂಥರ ಒಂದು ಸೈಡ್ ಪ್ಯಾರಲಿಸಿಸ್ ಆಗಿ ಸರಿಯಾಗಿ ನಡೆಯೋಕ್ಕೂ ಆಗಲ್ಲ, ಹಿಂಗೆ ತೆವಳ್ಕೊಂಡು ಹೋಗುವಂತ ವ್ಯಕ್ತಿತ್ವ. ಆದ್ರೂ ಎಲ್ರಿಗೂ ಸಹಾಯ ಮಾಡುವಂತ ಒಂದು ಕ್ಯಾರೆಕ್ಟರ್. ಐ ಆಮ್ ವೆರಿ ವೆರಿ ಹ್ಯಾಪಿ ಅಂಡ್ ವೆರಿ ಥ್ಯಾಂಕ್ಫುಲ್ ಟು ನಿರ್ಮಾಪಕರಾದಂತ ರವಿ ಅವರಿಗೆ ಹಾಗೂ ತನಿಷ್ಕಾ ಅವರಿಗೆ ಮತ್ತೆಲ್ಲರಿಗೂ. ಈ ಚಿತ್ರದಲ್ಲಿ ನಾನು ಪೂಜೆ ಮಾಡೋ ಮುಂಚೆ ಹೇಳೋದು ಯಾವಾಗಲೂ ಏನಪ್ಪಾ ಅಂತ ಹೇಳಿದ್ರೆ, ಸರ್ವಜನ ಸುಖಿನೋ ಭವಂತು, ಅನ್ನದಾತೋ ಸುಖಿನೋ ಭವಂತು ಅಂತ. ಯಾಕಂದ್ರೆ ಒಂದು ಚಿತ್ರ ಮಾಡಿದಾಗ ನನಗೆ ಮಾತ್ರ ಅಲ್ಲ, ನೂರಾರು ಕುಟುಂಬಕ್ಕೆ ಅವರು ಅನ್ನ ಹಾಕುವಂತ ದಣಿಗಳು. ಅವ್ರಿಗೆ ಒಳ್ಳೇದಾಗ್ಬೇಕು. ನಾನು ಪ್ರತಿ ಸಾರಿ ನಿಮ್ ಮುಂದೆ ಮಾತಾಡೋದು ನಾನು ಹೇಳಿದ್ದೀನಿ, ನನ್ನ ಮಗನ ಚಿತ್ರಗಳು ಏನೊಂದು ಆಡಿಯೋ ಲಾಂಚ್, ವಿಡಿಯೋ ಲಾಂಚ್ ಅದು ಬಂದಾಗ ನಾನು ಹೇಳ್ತಾ ಇದ್ದೀನಿ, ಮೊದಲು ಅವ್ರಿಗೆ ಒಳ್ಳೇದಾಗ್ಬೇಕು. ಅವ್ರಿಗೆ ಒಳ್ಳೇದಾದ್ರೆ ಮುಂದಿನ ಚಿತ್ರದಲ್ಲಿ ನಾವು ಇರ್ತೀವೋ ಬಿಡ್ತೀವೋ. ಆದ್ರೆ ಇನ್ನೊಂದು 100 ಜನಕ್ಕೆ 150 ಕುಟುಂಬಗಳಿಗೆ ಅವರು ಅನ್ನದಾತರಾಗ್ತಾರೆ. ನಾನು ಭಗವಂತನ ಬೇಡ್ಕೊಳ್ಳೋದು, ಈ ಚಿತ್ರ ಇವಾಗ ನೋಡಿದ್ದಷ್ಟು ನೋಡಿದ್ರೆ ಚೆನ್ನಾಗಿ ಬಂದಿದೆ ಅನ್ನೋ ನಂಬಿಕೆ ನನಗಿದೆ. ನೋಡೋಕ್ ಮುಂಚೆ ಅದು ಚೆನ್ನಾಗಿದೆ ಅಂತ ಹೇಳೋದು ತಪ್ಪಾಗ್ತದೆ. ನಿರ್ಮಾಪಕ ತೋರಿಸಿದಾಗ ಅದು 100% ಗ್ಯಾರಂಟಿ ಆಗ್ತದೆ. ಇನ್ನ ಚಿತ್ರದಲ್ಲಿ ನಾಯಕರಾಗಿರುವಂತ ಕೋಮಲ್ ಅವ್ರ ಬಗ್ಗೆ ಹೇಳ್ಬೇಕಾದಿಲ್ಲ. ಅವ್ರು ಬರೀ ಕಲಾವಿದರು ಮಾತ್ರ ಅಲ್ಲ, ಒಂಥರ ಹಿಡನ್ ಟ್ಯಾಲೆಂಟ್, ಹಿಡನ್ ಟೆಕ್ನಿಷಿಯನ್. ಅವರು ಯಾವ ಸಾಂಗ್ ಹೇಗೆ ತೆಗಿಬೇಕು, ಹೇಗಿರ್ಬೇಕು ಅಂತ, ಫೋಟೋಗ್ರಫಿ ಬಗ್ಗೆ ಆಗಲಿ, ಕತೆ ಚಿತ್ರಕಥೆ ಮಾಡೋಲ್ಲೂ ಅದಕ್ಕೂ ಸ್ವಲ್ಪ ಅವ್ರದ್ದು ಕೊಡುಗೆ ಇದ್ದೇ ಇರುತ್ತೆ. ಸೊ ಚಿತ್ರ ಚೆನ್ನಾಗಿ ಬಂದಿದೆ ಅನ್ನೋ ನಂಬಿಕೆ ನನಗಿದೆ. ಚಿತ್ರ ಚೆನ್ನಾಗಿ ಬರಲಿ, ಎಲ್ರಿಗೂ ಅದು ಹಿಡಿಸ್ಲಿ. ಎಲ್ರು ಒಂದ್ಸಾರಿ ನೋಡಿದವರು ಎಲ್ಲರೂ ಥಿಯೇಟ್ರಿಗೆ ಬಂದು, ಜನ ಎಲ್ಲ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ನೋಡಿದ ಮೇಲ್ಗಡೆ ಚಿತ್ರ ಚೆನ್ನಾಗಿದೆ ಅಂದ್ರೆ ಅವರೇ ಪಬ್ಲಿಸಿಟಿ ಮಾಡ್ತಾರೆ. ಅವರೇ ಸ್ಪೆಷಲ್ ಆಗಿ ಹೆಣ್ಮಕ್ಳು ಅವ್ರದ್ದು ಫೋನ್ ತಗೊಂಡು, ನಾನು ಪಿಕ್ಚರ್ ಹೋಗಿದ್ದೆ ಕಣೆ, ಇದು ಕೋಮಲ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಇನ್ನೊಂದ್ಸರಿ ಹೋಗ್ಬೇಕು ಅಂತಿದ್ದೀನಿ, ನೀನ್ ಬರ್ತೀಯಾ ಅಂತ ಹೇಳಿ ಅವರೇ ಕರ್ಕೊಂಡ್ ಬರ್ತಾರೆ ಜನ. ಆಮೇಲೆ ಹೆಣ್ಮಕ್ಳು ಚಿತ್ರಕ್ಕೆ ಬಂದಾಗ ಒಬ್ಬರೇ ಬರೋಲ್ಲ, ಇಲ್ಲ ತಂದೆ ತಾಯಿ ಜೊತೆ ಇರ್ತಾರೆ, ಇಲ್ಲ ಗಂಡ ಮಕ್ಕಳು ಜೊತೆ ಇರ್ತಾರೆ, ಇಲ್ಲ ಗೆಳತಿಯರು ಜೊತೆಲಿ ಇರ್ತಾರೆ. ಕೆಲವ್ರಿಗೆ ಗೆಳೆಯರು ಜೊತೆನಲ್ಲೂ ಬರ್ತಾರೆ. ಸೊ ನಮ್ಮ ಮೌಲ್ಯಮಾಪನ ಆಗಿದ್ದೇನಪ್ಪಾ ಅಂದ್ರೆ, ಒಲವಿನ ಹುಡುಗರ ರಿಲೀಸ್ ಆಗ್ಲಿ, ಅಶ್ವಮೇಧ ರಿಲೀಸ್ ಆಗ್ಲಿ, ನಾವು ಥಿಯೇಟರ್ಗಳ ಹತ್ರ ಹೋಗ್ತಾ ಇದ್ವಿ. ಅದು ನಮ್ಮ ಮಂದ ಥಿಯೇಟರ್ ಇರ್ಬೋದು, ಉಮಾ ಥಿಯೇಟರ್ ಇರ್ಬೋದು. ಅಲ್ಲಿ ಹೆಣ್ಮಕ್ಳು ನೀಟಾಗಿ ಡ್ರೆಸ್ ಮಾಡ್ಕೊಂಡು, ತಲೆ ತುಂಬಾ ಹೂ ಮಾಡ್ಕೊಂಡು ನಿಂತ್ಕೊಂಡು, ಮಗು ನಿಂತ್ಕೊಂಡು, ಒಂದ್ ಕೈಲಿ ಹಿಡ್ಕೊಂಡು ಸೂಪರ್ ಹಿಟ್ ಗುರು ಕ್ಯೂನಲ್ಲಿ ಇದ್ದಾರೆ ಅನ್ನದಾತೆಯರು, ಆ ತರ ಒಂದು ಫೀಲ್ ಬರ್ತಾ ಇತ್ತು. ಇವಾಗ ಸಿಂಗಲ್ ಥಿಯೇಟರ್ ಇಲ್ಲ, ಅದು ಯಾವಾಗ ಯಾರು ಹೋಗ್ತಾರೆ, ಯಾರು ಬರ್ತಾರೆ ಮುಂದೆ ಗೊತ್ತಾಗಲ್ಲ. ಹಾಗಾಗಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆಮೇಲೆ ನಿರ್ದೇಶಕರು ಅವ್ರಿಗೆ ಏನು ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ನಂಬಿಕೆ ಬಹಳ ಇದೆ ಅವರಲ್ಲಿ. ಹಿ ನೋಸ್ ವಾಟ್ ಶುಡ್ ಬಿ ಡನ್. ನಾನೇ ಏನಾದ್ರು ಇದ್ ಮಾಡಕ್ಕಾದ್ರೆ, ಸರ್ ಕೀರ್ತಿ ಸರ್ ಹಿರಿಯ ಕಲಾವಿದ ಅಂತ ಒಂದ್ ಸ್ವಲ್ಪ ಹೆಸಿಟೇಷನ್ ಇರುತ್ತೆ ಹೇಳೋಕೆ. ಅದು ಇಲ್ಲ ಹರಿ ಹೇಳಿ, ಅದೇ ನೀವು ಬರ್ಬೇಕ ಸ್ವಲ್ಪ ಇದನ್ನ ಕೈನ ಇದು ಮಾಡ್ಕೊಂಡು. ಆಮೇಲೆ ಯಾವ್ದೇ ಶಾಕ್ ಇಟ್ಟು ಯಾವ ಕ್ಷಣಕ್ಕೆ ಯಾವ ರೀತಿಯಾಗಿ ಶಾಕ್ ಇಟ್ಬೇಕು ಅಂತೇಳಿ ಅವರು ನಾಗರಾಜ್ ಅವರು, ನಮ್ಮ ಮೂರ್ತಿ ಅವರ ಮಗಳು VNS ಮೂರ್ತಿ ಅವರ ಒಳ್ಳೆ ಕೆಲಸ ಮಾಡಿದ್ರೆ, ಒಳ್ಳೆ ಟ್ರೂಪ್ ಎಲ್ಲ ಒಂದು ಒಳ್ಳೆ ಗ್ಯಾಂಗ್ ಸಿಕ್ಕಿದಾಗ ಏನೇ ಕೆಲಸ ಕೈ ಹಾಕಿದ್ರೆ ಸಕ್ಸಸ್ ಆಗೋದ್ರ ನಂಬಿಕೆ ನನಗಿದೆ. ಈ ಪಿಕ್ಚರ್ ಸಕ್ಸಸ್ ಆಗುತ್ತೆ, ಜನಗಳಿಗೆ ಹಿಡಿಸುತ್ತೆ, ನಿಮ್ಗೆಲ್ಲ ಹಿಡಿಸುತ್ತೆ. ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ, ಎಲ್ಲರ ಮೇಲೆ ಭಗವಂತನ ಆಶೀರ್ವಾದ ಇರಲಿ ಅಂತ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಸೂಪರ್ ಸರ್. ಈ ಗ್ಯಾಂಗಿನ ಗ್ಯಾಂಗ್ ಲೀಡರ್ ನೀವೇ, ಅದ್ಭುತವಾಗಿ ಕಾಣಿಸ್ಕೊಂತಾ ಇದ್ದೀರಾ ನೀವು ಸಿನಿಮಾನಲ್ಲಿ. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.